ಈ ಆಸ್ಪತ್ರೆ ಜೀರ್ಣಾಂಗ ಜೀರ್ಣಕ್ರಿಯೆ ಆರೋಗ್ಯದ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ HSR ಲೇಔಟಲ್ಲಿರುತ್ತೆ. ಈಗ ಒಂದು ಮೇನ್ ಬ್ರಾಂಚ್. ಈಗ ಈ ಜೀರ್ಣಾಂಗ ಸಂಬಂಧಪಟ್ಟಿರೋ ಸಮಸ್ಯೆಗಳು ದಿನೇ ದಿನೇ ಜಾಸ್ತಿ ಆಗ್ತವೆ. 10 ಜನರಲ್ಲಿ 3 ಜನಕ್ಕೆ ಏನೋ ಒಂದು ಸಮಸ್ಯೆ ಇರುತ್ತೆ ಅಂತ ಹಲವಾರು ಥರದ ಔಷಧಿಗಳು ತೊಗೊತಾ ಇರ್ತಾರೆ. ಯಾಕಂದರೆ ಬದಲಾಗ್ತಾ ಇರೋ ಜೀವನ ಶೈಲಿ, ನಮ್ಮ ಆಹಾರ, ನಿದ್ದೆ, ಮಾನಸಿಕ ಒತ್ತಡ, ಎಷ್ಟೊಂದು ಜನಕ್ಕೆ ಹಲವಾರು ಥರದ್ದು ಆರ್ಥಿಕವಾಗೂ ಸಮಸ್ಯೆಗಳು. ಸೊ ಎಲ್ಲದು ಒಂದು ಬರ್ಡನ್ ಅನ್ನೋದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಮೇಲೂ ಬೀಳ್ತಾ ಇರುತ್ತೆ. ಇನ್ನು ಒಂದು ಈಗ ಮದ್ಯಪಾನ ಹವ್ಯಾಸಗಳು ಜನರಿಗೆ ಜಾಸ್ತಿ ಆಗ್ತಾಯಿದೆ. ತಿಂತಾ ಇರೋ ಆಹಾರನೇ ಜಾಸ್ತಿಯಾಗಿ ನಮ್ಮ ಒಂದು ಡೈಜೆಸ್ಟಿವ್ ಸಿಸ್ಟಮ್ಗೆ ಒಂಥರ ಓವರ್ಲೋಡ್ ಅಂತೀವಿ, ಆ ಥರ ಆಗಿ ಸಮಸ್ಯೆಗಳು ಹಲವಾರು ಥರದ್ದು ಬರ್ತಾಯಿದೆ. ಈಗ ಏನಾಗುತ್ತೆ ಅಂದರೆ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಅನ್ನೋರು ನುರಿತ ವೈದ್ಯರು, ಬರೀ ಡೈಜೆಸ್ಟಿವ್ ಸಿಸ್ಟಮ್ ಬಗ್ಗೆನೇ ಅವರು ಸೂಪರ್ ಸ್ಪೆಷಲೈಸ್ ಆಗಿರ್ತಾರೆ. ಈ ದೊಡ್ಡ ದೊಡ್ಡ ಹಾಸ್ಪಿಟಲ್ಸಲ್ಲಿ 1-2 ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಇರ್ತಾರೆ, ದೊಡ್ಡ ಕಾರ್ಪೊರೇಟ್ ಹಾಸ್ಪಿಟಲ್ಸಲ್ಲಿ. ಈಗ ನಮ್ಮ ತಂಡದಲ್ಲಿ 11 ಜನ ಈ ಸೂಪರ್ ಸ್ಪೆಷಲಿಸ್ಟ್ ಗ್ಯಾಸ್ಟ್ರೆಂಟ್ರಾಲಜಿಸ್ಟು ಕರ್ನಾಟಕದಲ್ಲಿ ಇದೇ ಲಾರ್ಜೆಸ್ಟ್ ಟೀಮ್ ಆಫ್ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಒಂದು ರೂಫ್ ಕೆಳಗಡೆ ಇರೋದು. ಸೊ ಇದು ಏನಾಗುತ್ತೆ ಅಂದರೆ ಬೆಂಗಳೂರಲ್ಲಿ ಎಲ್ಲರಿಗೂ ಗೊತ್ತಿದೆ, ಈಗ ಒಂದು ಕಡೆಯಿಂದ ಇನ್ನೊಂದು ಕಡೆ ಓಡಾಡೋದು ಒಂದು ದೊಡ್ಡ ತಲೆನೋವು. ಯಾಕಂದರೆ 2 ಅವರ್ 3 ಅವರ್ ತಗೊಳುತ್ತೆ. ಹಾಗಾಗಿ ನಿಯರೆಸ್ಟ್ ಅಂತ ನೋಡ್ತಾರೆ, ಎಲ್ಲಿ ಹತ್ತಿರ ಇದೆ, ಎಲ್ಲಿ ಉನ್ನತ ಚಿಕಿತ್ಸೆ ಈ ಗ್ಯಾಸ್ಟ್ರೆಂಟ್ರಾಲಜಿ ಸಮಸ್ಯೆಗೆ ತೊಗೊಬೋದಂತ. ಈಗ ಈ HSR ಲೇಔಟಲ್ಲಿ ನಾವು ಬ್ಯಾಂಗ್ಳೂರ್ ಗ್ಯಾಸ್ಟ್ರೋ ಸೆಂಟರ್ನ ಒಂದು ಸಕ್ಸಸ್ಫುಲ್ಲಾಗಿ ಆರ್ಗನೈಸೇಷನ್ನ ನಾವು ರನ್ ಮಾಡ್ತಾಯಿದ್ದೀವಿ.